ಲಿಂಗಸುಗೂರು ಅಂಗನವಾಡಿ ಕೇಂದ್ರಗಳಲ್ಲಿ ಕಳಪೆ ಆಹಾರ ಪತ್ತೆ, ಗ್ರಾಮಸ್ಥರು ಆಕ್ರೋಶ. ಹೌದು ವೀಕ್ಷಕರೇ, ಲಿಂಗಸುಗೂರು ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಕಳಪೆ ಆಹಾರ ಪತ್ತೆಯಾದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಹೌದು, ಲಿಂಗಸುಗೂರು ತಾಲೂಕಿನ ಕಾಚಾಪುರ ಗ್ರಾಮದ ಅಂಗನವಾಡಿ ಒಂದು ಕೇಂದ್ರದಲ್ಲಿ ಚಿಕ್ಕ ಮಕ್ಕಳಿಗೆ, ಗರ್ಭಿಣಿ ಬಾಣಂತಿಯರಿಗೆ ನೀಡುವ ಆಹಾರವು ಸಂಪೂರ್ಣ ಕಳಪೆಯಾಗಿದ್ದು ಸೇವಿಸಲು ಯೋಗ್ಯವಾಗಿಲ್ಲ ಎಂದು ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕಾಚಾಪುರ ಅಂಗನವಾಡಿ ಕೇಂದ್ರಗಳಲ್ಲಿ ಜಡ್ಡುಗಟ್ಟಿದ ಕೊಳಕು ಹಾಗೂ ಹುಳಿ ಬೆಲ್ಲ, ರವೆ, ಗೋಧಿ, ನುಚ್ಚಿನಲ್ಲಿ ನುಸಿ, ಬಾಲಹುಳುಗಳು, ಕಸಕಡ್ಡಿಯಿಂದ ಕೂಡಿದ ಅಕ್ಕಿ, ಸಕ್ಕರೆ, ಬೇಳೆ, ಹಾಲಿನ ಪುಡಿ, ಕೊಳೆತ ಮೊಟ್ಟೆಗಳನ್ನು ನೀಡಲಾಗುತ್ತಿದೆ ಗ್ರಾಮಸ್ಥರು ಆರೋಪಿಸಿದರು. ಈ ಬಗ್ಗೆ ಅಂಗನವಾಡಿ ಕಾರ್ಯಕರ್ತರನ್ನ ಕೇಳಿದ್ರೆ, ನಮಗೆ ಲಿಂಗಸುಗೂರು ಸಿಡಿಪಿಒ ಅವರು ಇಲಾಖೆಯಿಂದ ಪೂರೈಕೆಯಾದ ಆಹಾರವನ್ನು ನಾವೇ ಇಲ್ಲಿ ಕೊಡುತ್ತಿದ್ದೇವೆ, ನಮಗೆ 2-3 ತಿಂಗಳುಗಳಿಂದ ಸಂಬಳ ನೀಡುತ್ತಿಲ್ಲ ಎಂದು ಬೇಜವಾಬ್ದಾರಿ ಉತ್ತರ ನೀಡಿ ಜರುಗುತ್ತಾರೆ ಎಂದರು. ಲಿಂಗಸುಗೂರು ತಾಲೂಕು ಹಾಗೂ ಮಸ್ಕಿ ತಾಲೂಕಿನ ಅಂಗನವಾಡಿ ಕೇಂದ್ರಗಳಲ್ಲಿ ಅನೇಕ ತಿಂಗಳುಗಳಿಂದ ಗುಣಮಟ್ಟದ ಆಹಾರ ನೀಡುತ್ತಿಲ್ಲ. ಕೂಡಲೇ ಮಕ್ಕಳ ಜೊತೆ ಚೆಲ್ಲಾಟವಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಗ್ರಾಮಸ್ಥರು ಆರೋಪಿಸಿದರು. ಈ ತಾಲೂಕಿನ ಸಮಸ್ಯೆ ಅಷ್ಟೇ ಅಲ್ಲ ಸರ್, ರಾಜ್ಯಾದ್ಯಂತ ಅಂಗನವಾಡಿಗಳಿಗೆ ಕಪ್ಪು ಬೆಲ್ಲವೇ ಸರಬರಾಜಾಗ್ತಿದೆ. ಈ ಕೂಡಲೇ ಕಾಚಾಪುರ ಕೇಂದ್ರಕ್ಕೆ ಮೇಲ್ವಿಚಾರಕರನ್ನ ಕಳಿಸ್ತೇವೆ. ಯಾವ್ಯಾವ ಅಂಗನವಾಡಿಗಳಲ್ಲಿ ಕಳಪೆ ಆಹಾರ ಕೂಡಿದೆ ಚೆಕ್ ಮಾಡಿ ಗುಣಮಟ್ಟದ ಆಹಾರ ಪೂರೈಸಲು ಮುಂದಾಗ್ತೀವಿ ಎಂದು ಸಿಡಿಪಿಒ ಎಂಡಿ ಗೋಕಲ್ ಹೇಳುತ್ತಾರೆ.